ಬದನೆಕಾಯಿ ಪಲ್ಯ ಮಾಡಲು ಮೊದಲಿಗೆ ಬದನೆಕಾಯಿ ತೊಳ್ಕೊಂಡು ಉದ್ದುದ್ದ ಕಟ್ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು ಆದರೂ ಹಾಕ್ಕೋಬೋದು, ಕರಿಬೇವು ಪುಡಿ 2 ಆದ್ರೂ ಹಾಕ್ಕೋಬೋದು. ಉದ್ದುದ್ದ ಕಟ್ ಮಾಡಿರುವಂಥ ಆನಿಯನ್ನು ಇವಾಗೆಲ್ಲ ಚಟ್ ಅಂದ ನಂತರ ಫಸ್ಟ್ ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಸಣ್ಣ ಉರಿಗೆ ಕಲಿಸ್ಬಿಟ್ಟು ಮುಚ್ಚಿಟ್ರೆ ಈ ಥರ 2 ನಿಮಿಷಕ್ಕೆ ಕಲಿಸ್ತಾ ಇತ್ತು ಅಂತಂದರೆ ಅದು ಬೇಗ ಬೇಯುತ್ತೆ. ಇವಾಗ ಇದು ಸ್ವಲ್ಪ 90% ಬೆಂದಿದೆ. ಇವಾಗ ಬದನೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರಾಸೆಸ್ಸು ಸಣ್ಣ ಉರಿಯಲ್ಲೇ ಕಲಿಸ್ತಾ ಇರಬೇಕು, ಮುಚ್ಚಿಡಬೇಕು. ಆ ಅವರಿಗೆ ಬೇಗ ಬೇಯುತ್ತೆ. ಒಂದು 2 ನಿಮಿಷಕ್ಕೆ ಕೆಳಗೆ ಮೇಲೆ ಮಾಡ್ತಾ ಇತ್ತು ಅಂತಂದರೆ ಅದು ಬೇಗ ಬೇಯುತ್ತೆ. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಬೇಕಂದ್ರೆ ಆಲೂಗಡ್ಡೆ ಸಹ ಹಾಕ್ಕೋಬೋದು. ಸಿಪ್ಪೆ ತೆಗೆದುಬಿಟ್ಟು ಅದು ಉದ್ದುದ್ದ ಕೊಯ್ದು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅದೂ ಟೇಸ್ಟಾಗಿರುತ್ತೆ. ಇವಾಗ ನಾನು ಜಸ್ಟ್ ಆನಿಯನ್ನು ಬದನೆಕಾಯಿ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಒಣಖಾರ, ಉಪ್ಪು ಎರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹುಣಸೆಹಣ್ಣಿನ ಹುಳಿ, ಇದು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡ ನಂತರ ಶೇಂಗಾ ಹುರಿದು ಆರಿದ ನಂತರ ಪುಡಿ ಮಾಡ್ಕೊಂಡಿರೋದು 1-2 ಸ್ಪೂನು ಮತ್ತು ಒಣ ಕೊಬ್ಬರಿ. ನಮಗೆ ಎಷ್ಟು ರಸ ಬೇಕೋ ಅದರ ಪ್ರಕಾರ ನಾವು ಪುಡಿಗಳನ್ನು ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕುದಿಸ್ಬೇಕು. ಇವಾಗ ಇದು ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ರಸ ಮತ್ತು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಇದನ್ನು ಕುದಿಸಲು ಬಿಡಬೇಕು. ಕುದಿಬೇಕಾದ್ರೆ ಕಲಿಸ್ತಾ ಇರಬೇಕು. ಮೇಲೆ ಮಾತ್ರ ಕುದಿತಾ ಇದೆ ಅನಿಸುತ್ತೆ, ಕೆಳಗಡೆ ಒತ್ತೋಗೋ ಚಾನ್ಸಸ್ ಅಂಟ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಆಗಾಗ ಕಲಿಸ್ತಾ ಇತ್ತು ಅಂತಂದರೆ ಎಲ್ಲ ಕಡೆ ಚೆನ್ನಾಗಿ ಬೆರೆಯುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಇವಾಗ ಇದು ರೆಡಿ ಟು ಈಟ್ ಬದನೆಕಾಯಿ ಪಲ್ಯ. ಟೇಸ್ಟಿ ಆಗಿದೆ. ಟ್ರೈ ಮಾಡಿ ನೋಡಿ.